ಸ್ಟ್ರೈಕ್ ಮಾಡ್ತಾರೆ ಸರ್, ಎದಕ್ಕೆ ಸಮಯ ಏನಷ್ಟು ಸ್ಟ್ರೈಕ್ ನಾವು ಕಬ್ಬಿನ ಬಿಲ್ಲಿನ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ 3,500 ರೂಪಾಯಿ ಬಿಲ್ ಕೊಡಬೇಕು. ಅಲ್ಲಿ ತನಕ ನಾವು ನಿರಂತರ ಹೋರಾಟ ಮಾಡೋದು, ಸತತ ಹೋರಾಟ. ಸಂಬಂಧಪಟ್ಟ ಸಚಿವರು ಸರ್ ಏನಂತ ಸರ್? ಸಚಿವರು ಅಥವಾ ಈ ಕಡೆ ತಲೆನ ಹಾಕಿಲ್ಲ ಅವರು, ಈ ಕಡೆ ವಿಚಾರ ಮಾಡಿಲ್ಲ ರೈತರ ಸಲುವಾಗಿ. ಕೇಂದ್ರ ಸರ್ಕಾರ ಮೇಲೆ ಹಾಕ್ಲೈತಾರೆ. ಡಿ.ಸಿ ಅವರು ಏನು ಪರಿಹಾರ ತಗೋತಾರೆ? ಡಿ.ಸಿ ಅವರು 3-4 ರೌಂಡ್ ಮಾತಾಡ್ರು ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ, ಕೇಂದ್ರದವರು ರಾಜ್ಯ ಸರ್ಕಾರ ಮೇಲೆ ಹಾಕ್ತಾರೆ. ನಮ್ಮನ್ನು ರೈತರನ್ನು ಹುಚ್ಚರು ಮಾಡ್ಯಾರ. ನಮ್ಮ ಶಾಸಕರಿಗೆ ಗೊತ್ತಾಯ್ತಿರಲಿಲ್ಲ ಕಬ್ಬು ಎಟ್ಟೈತಿ, ಅವರ ನೀರಾವರಿ ಮಾಡಿಕೊಟ್ಟಾರು, ಕಬ್ಬ ಬೆಳ್ಳಕ್ಕೆ ಹಚ್ಚಾರು. ಮತ್ತು ಮುಂದೆ ನಮ್ಮ ಕಬ್ಬಿಗೆ ಬೆಲೆ ಇಲ್ಲ ಅಂದ್ರೆ ನಾವು ರೈತರ ಬದುಕೋದು ಹೆಂಗೆ? ಎಲ್ಲ ಕಡೆ ಎಲ್ಲ ಗೊಬ್ಬರ, ಕಾಳ ಕಡಿ ಎಲ್ಲ ಥರದೂ ರೇಟ್ ಹೆಚ್ಚಾಗ್ತಾ ಬರಲೈತಿ. ಆದರೆ ಕಬ್ಬಿನ ಬೆಲೆ ಮಾತ್ರ ಹೆಚ್ಚಾಗ್ತಾ ಇಲ್ಲ. ಈಗ 3 ವರ್ಷದ ನೋಡ್ರಿ ಎಲ್ಲ ರೇಟ್ ನೆನೆಯವಾಗಿ, ಇವನ್ ಪೆಟ್ರೋಲ್ ಯಾವುದೋ ಇದ್ರೂ ನಮ್ಮ ಕುಟುಂಬಕ್ಕೆ ಬೇಕಾದ ಯಾವುದಾಗತ್ತೆ ಅಷ್ಟು ಡಬಲ್ ಆಗ್ಯಾವ. ಆದರೆ ಇನ್ನೂ ತಕ್ಕ 3 ವರ್ಷ ಆದ್ರೂ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು? ಅವರು ರೈತರು ನಡೀತೈತಿ, ಇಲ್ಲಿ ತಕ್ಕ ನಡೆಸಿದ್ರು ರೈತರಿಗೆ ಅನ್ಯಾಯ ಆಗ್ತೈತಿ. ದಯಮಾಡಿ ತಾವೆಲ್ಲರೂ ಮಧ್ಯಸ್ಥಿಕೆ ವಹಿಸಿ ಇದೊಂದು ಯೋಗ್ಯ ರೇಟ್ ಕೊಡಿಸಿದ್ರೆ ಅಂದ್ರೆ ಅವ್ರನ್ನ ಯಾರೂ ಇವರು ಮರೆಯೋದಿಲ್ಲ. ಎಲ್ಲ ರೈತರು ಸ್ಮರಣಾರ್ಥ. ಈಗ ನಿಮಗೆ ಎಷ್ಟು ರೈತರಿಗೆ ಒಟ್ಟು 3,500 ರೂಪಾಯಿ ಬೆಲೆ ಆಗ್ಬೇಕು ಬೇಕಾದ 6 ದಿನ ಮಿತ್ರರಲ್ಲಿ ನಾವೊಂದು ವಿನಂತಿ ಪೂರ್ವಕವಾಗಿ ಈ ಮಾಧ್ಯಮದ ಮುಖಾಂತರ ತಮಗ ನಾವೊಂದು ವಿನಂತಿ ಮಾಡ್ಕೊಳ್ಳೋದಂದ್ರೆ, ನೀವು ಈ ಕೂಗನ್ನು ವಿಧಾನಸೌಧಕ್ಕೆ ತಲುಪಿಸ್ಬೇಕು. ಯಾಕಂದ್ರೆ ರೈತರು ಅಲ್ಲಿ ಹೋಗಿ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ದಯವಿಟ್ಟು ನೀವು ರೈತರಿಗಾಗಲಿ ರಾಜಕಾರಣಿಗಾಗಲಿ ನಡಬಾರಕ್ಕೆ ಮಧ್ಯಸ್ಥಿಕೆ ವಹಿಸಿ. ರೈತರು ಇಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ, ಇದನ್ನು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಿಮಗೆ ಉಳಿಗಾಲಿಲ್ಲ ಅಂತ ಅವ್ರಿಗೆ ಹೇಳ್ರಿ. ಮುತ್ತಣ್ಣ ಸಂತಿ. ಜೈ